ನಾಳೆ ಶುಕ್ರವಾರ ಅದು ನಮ್ಮ ಕನ್ನಡ ಹೆಮ್ಮೆಯ ಸಂಸ್ಥೆಯಾಗಿ ಬಹುದೊಡ್ಡ ಸಂಸ್ಥೆಯಾಗಿ ಬೆಳೆದಂಥ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆ ಬಹು ನಿರೀಕ್ಷಿತರಾಗಿ ಬಹು ಇನ್ವೆಸ್ಟ್ಮೆಂಟನ್ನು ಮಾಡಿ ಒಂದು ದೊಡ್ಡದಾದ ಸಿನಿಮಾವನ್ನು ರೆಡಿ ಮಾಡಿತು. ಅದೇ ಸಲಾರ. ಹೌದು, ನಾಳೆ ಸಲಾರ್ ಸಿನಿಮಾ ಇಡೀ ಫ್ಯಾನ್ ವರ್ಲ್ಡಾಗಿ ತೆರೆ ಕಾಣ್ತಾ ಇದೆ. ಈ ಸಿನಿಮಾ ತೆರೆ ಕಾಣೋದಕ್ಕಿಂತ ಮುಂಚೆ ಒಂದು ವಿಶೇಷವಾದ ಒಂದು ದಾಖಲೆ ಮಾಡಿದೆ. ಯಾವ ದಾಖಲೆ ಅಂದರೆ ಹತ್ತತ್ರ ಒಂದು 30ರಿಂದ 34 ಲಕ್ಷ ಟಿಕೆಟನ್ನು ಸೋಲ್ಡ್ ಔಟ್ ಆಗಿ ಒಂದು ದಾಖಲೆ ನಿರ್ಮಿಸಿದೆ. ತುಂಬ ಜನಕ್ಕೆ ಅನ್ಬೋದು ಇದು ಯಾವ ಥರ ದಾಖಲೆ ಅಂತ. ಆದರೆ ಇದು ಒಂದು ವಿಶೇಷವಾದ ದಾಖಲೆನೇ ಅಂತ ಹೇಳ್ಬೋದು. ಯಾಕಂದರೆ ಈ ಸಲಾರ್ ಸಿನಿಮಾ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆದಮೇಲೆ ಅಂತೂ ಬುಕ್ ಮೈ ಶೋದಲ್ಲಂತೂ ತುಂಬ ಸರ್ವರ್ ಡೌನ್ ಆಗಿತ್ತು. ಯಾವ ಪ್ಲೇಸಲ್ಲಿ ಎಷ್ಟು ಟಿಕೆಟ್ ಹೋಗಿದೆ ಅಂತ ಕೂಡ ತೋರಿಸ್ತಾ ಇರಲಿಲ್ಲ. ಒಂದು ರೀತಿ ಬುಕ್ ಮೈ ಶೋ ಕೂಡ ಒಂದು ಇಂಟರ್ನೆಟ್ ವರ್ಕ್ ಪ್ರೋಸೆಸ್ ಏನಿದೆ ತುಂಬ ಸ್ಲೋ ಆಗಿತ್ತು. ಇನ್ನು ಈ ಟ್ರೇಡ್ ವಿಶ್ಲೇಷಕರಿದ್ದಾರೆ, ಅಂದರೆ ಈ ಯಾವ ರೀತಿ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ಒಂದು ಅಂದಾಜು ವಿಶ್ಲೇಷಣೆ ಮಾಡುವಂಥ ವಿಶ್ಲೇಷಕರು ಕೂಡ ಒಂದು ದಿನಕ್ಕೆ ನಾಳೆ ಒಂದು ದಿನಕ್ಕೆ 100ರಿಂದ 200 ಕೋಟಿ ಸಿನಿಮಾ ಕಲೆಕ್ಷನ್ ಮಾಡ್ಬೋದು ಕೂಡ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಂಬೇಡ. ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿದ ಮೇಲೆ ಕೊನೆಯಲ್ಲಿ ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಏನೇ ತಪ್ಪುಗಳಿದ್ದರೂ ಕೂಡ ಕ್ಷಮೆ ಇರಲಿ. ಮುಂದಿನ ವಿಡಿಯೋದಲ್ಲಿ ತಿದ್ದುಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಕೊನೆಯಲ್ಲಿ ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟನ್ನು ಬಾಕ್ಸ್ನಲ್ಲಿ ತಿಳಿಸುವುದನ್ನು ತಪ್ಪದೆ ಮರಿಬೇಡಿ. ಹೌದು, ನಾಳೆ ಎಲ್ಲರೂ ಸಿನಿಮಾ ತೆರೆ ಕಾಣ್ತಿದೆ. ತುಂಬ ಜನರು ಅಂತ ಇದು ನಮ್ಮ ಸಲಾರ್ ಸಿನಿಮಾ ನಮ್ಮ ಕನ್ನಡದಲ್ಲ, ಏನು ಇದೇ 29ಕ್ಕೆ ಬರ್ತಾ ಇರುವಂಥ ಕಾಟೇರ ಸಿನಿಮಾ ಅಷ್ಟೇ ನಮ್ದು ಅಂತಿದ್ದಾರೆ. ಆದರೆ ಒಂದಿಷ್ಟು ನಮ್ಮ ಸಿನಿಮಾ ನಟರು ಕೂಡ ಸಲಾರ್ ಸಿನಿಮಾ ನಮ್ಮದೇನೆ, ಕಾಟೇರ ನಮ್ಮದೇನೆ ಅಂತಿದ್ದಾರೆ. ಯಾಕೆಂದರೆ ಸಲಾರ್ ಸಿನಿಮಾದಲ್ಲಿ ಇರುವಂಥ ಬಹುತೇಕ ನಟರೆಲ್ಲರೂ ಒಂದು 100ಕ್ಕೆ 70% ನಮ್ಮ ಕನ್ನಡದವರು ಇದ್ದಾರೆ. ಅದರಲ್ಲಿ ನಿರ್ಮಾಣ ಸಂಸ್ಥೆ ನಮ್ಮ ಕನ್ನಡದವರೇ, ಮತ್ತು ಈ ನಿರ್ದೇಶಕರು ಕೂಡ ಕನ್ನಡದವರೇ. ಇನ್ನು ಬೇರೆ ಭಾಷೆದವರು ಯಾರನ್ನು ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡಿದ್ದಾರೆ. ಅಂದರೆ ಇನ್ನು ಬೇರೆ ಭಾಷೆಗೆ ಅದು ರಿಲೀಸ್ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಮತ್ತು ಹೆಚ್ಚಿನ ಇನ್ನೂ ಅಲ್ಲಿರುವಂಥ ಜನಕ್ಕೆ ರೀಚ್ ಆಗಲಿ. ಅವ್ರ ಫ್ಯಾನ್ಸ್ ಇದ್ದರೆ, ಅಂದರೆ ಯಾವ ನಟ ಯಾವ ಸ್ಟಾರ್ ಇರ್ತಾರಲ್ಲ ಅವ್ರ ಫ್ಯಾನ್ಸ್ ಕೂಡ ಈ ಸಿನಿಮಾವನ್ನು ನೋಡುತ್ತಾರೆ ಅಂತ ಒಂದು ಮಾಹಿತಿ ಅಥವಾ ಒಂದು ಯೂಸ್ನಿಂದ ಬೇರೆ ನಟರನ್ನು ಕೂಡ ಹಾಕ್ಕೊಂಡಿದ್ರು. ಇಲ್ಲಾಂದರೆ ನಮ್ಮ ಕನ್ನಡದವರು ಕೂಡ ತುಂಬ ಜಾಸ್ತಿ ಇರ್ತಾಯಿದ್ರು. ಒಟ್ಟಿನಲ್ಲಿ ಇದು ನಮ್ಮ ಕನ್ನಡ ಸಿನಿಮಾ ಅಂತ ಒಂದಿಷ್ಟು ಜನರು ಹೇಳಿದರೆ, ಇನ್ನೊಂದಿಷ್ಟು ಜನ ನಮ್ಮ ಕನ್ನಡ ಸಿನಿಮಾ ಇದಲ್ಲ ಅಂತಿದ್ರೆ. ಇನ್ನೊಂದು ಈ ಟ್ರೇಡ್ ವಿಶ್ಲೇಷಕರಿದ್ದಾರಲ್ಲ, ಈ ಸಿನಿಮಾ 100 ಕೋಟಿ ಖಂಡಿತ ಅಂತ ಹೇಳಿದ್ದಾರೆ. ಯಾಕಂದರೆ ಈ ಆದಿಪುರುಷ ಸಿನಿಮಾ ಫಸ್ಟ್ ಡೇ ಕೂಡ 100 ಕಲೆಕ್ಷನ್ ಆಗಿತ್ತು, 100 ಕೋಟಿ ಆಗಿತ್ತು. ಈ ಸಲಾರ್ ಸಿನಿಮಾ ಕೂಡ 100 ಕೋಟಿ ಆಗುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಈ ಸಿನಿಮಾ ಅಂತೂ ರಿಲೀಸ್ ಆಗೋದಕ್ಕಿಂತ ಮುಂಚೆ 30ರಿಂದ 34 ಲಕ್ಷ ಟಿಕೆಟನ್ನು ಸೋಲ್ಡ್ ಔಟ್ ಆಗಿ ಒಂದು ವಿಶೇಷ ದಾಖಲೆನೇ ಮಾಡಿದೆ ಅಂತ ಹೇಳ್ಬೋದು. ಆದರೆ ಇದು ಅಪೋಸಿಟಾಗಿ ತೆರೆ ಕಂಡಂಥ ಡಂಕಿ ಸಿನಿಮಾ ಕೂಡ ಯಾವುದೇ ಅಷ್ಟೊಂದು ಪ್ರಚಾರವನ್ನು ಪಡೆದುಕೊಳ್ತಾ ಇಲ್ಲ. ಮಿಶ್ರವಾಗಿ ಒಂದು ಕಾಮೆಂಟ್ ಬರ್ತಾಯಿದೆ. ಸ್ವಲ್ಪ ನಗಿಸಿದ್ರು, ಸ್ವಲ್ಪ ಅಳಿಸಿದ್ರು, ಸ್ವಲ್ಪ ಎಮೋಷ್ನಲ್ ಆಗಿತ್ತು. ಕತೆ ಇಷ್ಟ ಆಗಿತ್ತು ಅಂತ ತುಂಬ ಜನ ಹೇಳ್ತಿರೋಂಥದ್ದು. ಅದು ಈ ಟ್ವಿಟರ್ನಲ್ಲಂತೂ ಒಂದಿಷ್ಟು ಜನ ಮಿಶ್ರವಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಎಲ್ಲೆಲ್ಲಿ ಎಷ್ಟು ಕಲೆಕ್ಷನ್ ಎಲ್ಲೆಲ್ಲಿ ಅದು ಯಾವ್ಯಾವ ಸ್ಟೇಟ್ನಲ್ಲಿ ಎಷ್ಟು ಲಕ್ಷ ಸಿನಿಮಾ ಸೋಲ್ಡ್ ಔಟ್ ಆಗಿದೆ ಅಂತ ನೋಡ್ಕೊಂಬರೋಣ. ಸಲಾರ್ ಸಿನಿಮಾ ಟೋಟಲಾಗಿ ಅಂದರೆ ಈ ಬುಕ್ ಮೈ ಶೋದಲ್ಲಿ ಅದು ಸೋಲ್ಡ್ ಔಟ್ ಆಗಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿ 13.2 ಲಕ್ಷ ಟಿಕೆಟ್ ಅಡ್ವಾನ್ಸ್ ಆಗಿ ಸೋಲ್ಡ್ ಔಟ್ ಆಗಿದೆ. ಇನ್ನು ತೆಲಂಗಾಣದಲ್ಲಿ ಕೂಡ 6 ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಹಾಗೆ ನಮ್ಮ ಉತ್ತರ ಭಾರತದಲ್ಲಿ ಕೂಡ ಟೋಟಲಾಗಿ 5,25,000 ಸೋಲ್ಡ್ ಔಟ್ ಆಗಿರುವಂಥದ್ದು. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ 3,25,000 ಟಿಕೆಟ್ ಅಡ್ವಾನ್ಸ್ ಆಗಿ ಸೋಲ್ಡ್ ಔಟ್ ಆಗಿದೆ. ಇನ್ನು ತಮಿಳುನಾಡಲ್ಲಿ ಕೂಡ 1 ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಇನ್ನು ಕೇರಳದಲ್ಲಿ ಕೂಡ 1.5 ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆಗಿರೋದು. ಇದಿಷ್ಟು ಮಾತ್ರ ಬರೀ ಅಡ್ವಾನ್ಸ್ ಆಗಿ ಬುಕ್ ಮಾಡಿರುವಂಥದ್ದು ಒಂದು ಪ್ರಮಾಣ ಅಂತ ಹೇಳ್ಬೋದು. ಇನ್ನು ಸಿನಿಮಾ ಥಿಯೇಟ್ರಿಗೆ ಹೋಗಿ ಆಗಿಂದಾಗೆ ಟಿಕೆಟನ್ನು ತೊಗೊಂಡು ನೋಡುವಂಥವ್ರು ಇನ್ನು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ. ಅದನ್ನು ಹೊರತುಪಡಿಸಿ ಬರೀ ಟಿಕೆಟ್ ಎಷ್ಟು ಸೋಲ್ಡ್ ಔಟ್ ಆಗಿದೆ ಅಂದರೆ ಎಷ್ಟು ಬುಕ್ ಮಾಡ್ಕೊಂಡಿದ್ದಾರಲ್ಲ ಅದಿಷ್ಟು ವರದಿ ಮಾತ್ರ 30ರಿಂದ 34 ಲಕ್ಷ. ಇನ್ನು ಸಿನಿಮಾ ಅದೇ ಸ್ಪಾಟ್ಗೆ ಹೋಗಿ ಸಿನಿಮಾ ನೋಡುವಂಥ ಸಮಯದಲ್ಲಿ ಟಿಕೆಟ್ ತೊಗೊಂಡು ನೋಡುವಂಥವ್ರು ಇನ್ನೂ ಲಕ್ಷಾಂತರ ಜನ ಇದ್ದಾರೆ. ಅದನ್ನು ಹೊರತುಪಡಿಸಿ ಇಷ್ಟ ಅಮೌಂಟು ಒಂದು ದಾಖಲೆ ಮಾಡಿದ್ದೇನೆ ಅಂತ ಹೇಳ್ಬೋದು. ಒಳ್ಳೆ ನಮ್ಮ ಸಿನಿಮಾ ಅಂತ ಹೇಳ್ಬೋದು. ಇದು ಕೂಡ ನೀವು ಆದಷ್ಟು ನೋಡುವಂಥ ಪ್ರಯತ್ನ ಮಾಡಿರಿ. ನೋಡಿದ ಮೇಲೆ ಇದು ಥಿಯೇಟ್ರದಲ್ಲಿ ಕುಂತು ನೋಡೋ ಎಕ್ಸ್ಪೀರಿಯೆನ್ಸೇ ಬೇರೆ ಇರುತ್ತೆ. ಈ ಥರ ಫೈಟ್ ಆಗಿರ್ಬೋದು, ಈ ಥರ ಆ ಬ್ಯಾಕ್ಗ್ರೌಂಡ್ ಸೆಟಪ್ ಆಗಿರ್ಬೋದು, ಆ ಸೆಟ್ ವರ್ಕ್ ಆಗಿರ್ಬೋದು, ಈ ಪ್ರಶಾಂತ್ ನೀಲ್ ಅವರ ಒಂದು ಕನ್ವೆ ಆಗಿರ್ಬೋದು. ಒಟ್ಟಿನಲ್ಲಿ ಸಿನಿಮಾ ಅಂತೂ ಮಸ್ತಾಗಿರುತ್ತೆ. ಇದನ್ನು ನೋಡದೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳುವಂಥ ಒಂದು ಅನಿಸಿಕೆ ನಂತರ ಮಾತ್ರ. ನೋಡಿ ಏನಾಗುತ್ತಂತೆ. ಮತ್ತೊಂದು ಕಂಟೆಂಟಲ್ಲಿ ಸಿಗ್ತೀನಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ನಮಸ್ಕಾರ.